ಊಟ ಕಾಂಗ್ರೆಸ್ ಪರವಾಗಿ ಯಾಕೆ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಅದರ ಕಲಾವಿದ ಜಿಲ್ಲಾ ಪಂಚಾಯಿತಿ ನನ್ನ ಅಪೇಕ್ಷಿಸಿದರೆ 4,000-5,000 ಇಟ್ಕೊಂಡಿದ್ದೀನಿ. ಎಲ್ಲ ಹಳ್ಳಿಗಳು ಕೈ ಕೊಟ್ಟಿದ್ದಾರೆ. ಇವರು 4 ಹಳ್ಳಿಗಳು ನೀರು ಕೊಟ್ಟಿದ್ದಾರೆ. ಅವ್ರು ಅಲ್ಲಿ ನೀರು ಎಕ್ಸೆಪ್ಟ್ ಸಮಸ್ಯೆ ಉಳಿದು ಎಲ್ಲ ಅಲ್ಲಿನೂ ನೀರು ಕಡಿಮೆ ಇಲ್ಲ. ಚಿಕ್ಕಸಾಸಿ ಇರ್ಬೋದು, ಸುಖನಾಥ ಇರ್ಬೋದು, ದೇವನಾಳ ಇರ್ಬೋದು. ನಮ್ಮ ಕೃಷ್ಣಂತೂ ಖುಷಿಗಿರೋರು ನಮ್ಗೆ ಜಾಸ್ತಿ ಓದೋದಿಲ್ಲ ಕಾಣುತ್ತೆ. ಎಲ್ಲ ಹಳ್ಳಿಯೂ ಮೈನಸ್ ಆಗಿದ್ದಾರೆ. ಎಲ್ಲ ಹಳ್ಳಿಗಳು ಯಾವುದೂ ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ. ಅದಕ್ಕೆ ನಾವು ಗ್ಯಾರಂಟಿಗಳ ಬಗ್ಗೆ ಮರು ವಿಚಾರ ಮಾಡಬೇಕಂತ ಮುಖ್ಯಮಂತ್ರಿಗಳು ನಾವು ಮುಂದೆ ಮಾಡ್ತೀವಿ. ಯಾಕಂದ್ರೆ ಈ ಕಡೆ ಅಭಿವೃದ್ಧಿ ಇಲ್ಲ, ಆ ಕಡೆ ಗ್ಯಾರಂಟಿ ತೊಗೊಂಡು ಅವ್ರು ಹುಟ್ಟು ಹಾಕಂಗಿಲ್ಲ. ಅಟ್ಯಾಕ್ ಕೊಡಬೇಕು. ಅದಕ್ಕೆ ಏನು ಸಾಧ್ಯತೆ ಕಡಿಮೆ. ಈಗಾಗಲೇ ಮೈಸೂರು ಲಕ್ಷ್ಮಣ್ MP ಕ್ಯಾಂಡಿಡೇಟ್ ಮಾತಾಡಿದರೆ ಇವತ್ತು ಪೇಪರ್ ಒಳಗೆ ಬಂದು ಸಹಿತ ಒಳಗೆ ಬಂದಿದೆ. ನಾವು ಸಹಿತ ಅದರ ಮೊನ್ನೆ ಒಂದು 8 ಜನ MLAಗಳು ಕೂಡಿ ಮಾತಾಡಿದ್ವಿ. ಮುಖ್ಯಮಂತ್ರಿ ಕಡೆ ಹೋಗೋಣ, ಇನ್ನು ಸಾಧ್ಯ ಇದ್ದಷ್ಟು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಆಮೇಲೆ ಎಷ್ಟು ಕೊಡಬೇಕು ಅನ್ನೋಂಥದ್ದು ಇನ್ನೊಂದು ಮರು ಪರಿಶೀಲನೆ ಮಾಡಬೇಕು, ಕನೆಕ್ಟ್ ಮಾಡೋದು. ಯಾವ ವಾರ ಅಧಿವೇಶನ ಅಂತೂ ಜುಲೈ 13 ಅಧಿವೇಶನ ಇದೆ. ಅದರಲ್ಲಂತೂ ಒಟ್ಟು ಒಂದಿಷ್ಟು ಸಹಿ ಮಾಡಿ ಒಟ್ಟು ಕೊಡ್ಬೋದು. ಯಾವ ಯೋಜನೆ ಬಂದ್ ಮಾಡಿದ್ರೆ ಮೊದಲು ಶಕ್ತಿ ಯೋಜನೆ ಬಂದ್ ಮಾಡಿದ್ರು. ಎಲ್ಲ ಕಾರ್ಯಕರ್ತರಿಗೆ ಎಂಟೈರ್ ಸ್ಟೇಟ್ನಾಗ ಯುವಕರಿಗೆ ಏನಾಗೈತಿ ಭಾಳ ತೊಂದರೆ ಐತಿ. ಬರೀ ಒಂದು ಬಸ್ ಸಾಲಿಗಳಂತೂ ಸಿಕ್ಕಾಪಟ್ಟೆ ಬೈತಾರೆ ನಮ್ಮ ಮ್ಯಾಗ ಬದ್ದು ಇರೋದು. ಕಾಂಗ್ರೆಸ್ ಅಂದ್ರೆ ಆಗಿಬಿಡುತ್ತೆ. ಯಾಕಂದ್ರೆ ಅದು ಶಕ್ತಿ ಯೋಜನೆಯಿಂದ ಬಸ್ನ ಮೊದಲು ತೆಗೀರಿ ನೋಡ್ರಿ. 5 ವರ್ಷ ಬಾಯಿ ಮುಟ್ಟು ಕೊಟ್ಟರು. ಒಂದು ಬಸ್ ಖರೀದಿ ಮಾಡಿದ್ವಿ BJP ಸರ್ಕಾರದಾಗ. ಈ ಬಂದವ್ರು ಬಸ್ ಕೇಳ್ತಾರೆ. ಒಂದು ನಿಮಿಷ ಬಸ್ ಖರೀದಿ ಹಾಕೈತಾವ. ಈ ನಿಮ್ಮ ದೂರ ಏನು ಹುಡುಗರು ಸಮಸ್ಯೆ ಐತೆ ಅದು ಬಗೆಹರಿತೈತೆ. ಅದು ಬಗೆಹರಿತೈತೆ. ಅದ್ರ ಸಲುವಾಗಿ ಅದನ್ನು ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು, ಏನು ರಾಜ್ಯದಲ್ಲೂ ಕೊಡಬೇಕು, ಜಿಲ್ಲಾಗೆ ಸೀಮಿತವಾಗಿರಬೇಕು, ಅದನ್ನು ನಿರ್ಣಯ ಮಾಡೋಕೆ ಅದನ್ನು ನಾವು ಸಂಬಂಧಿಸಿದ ಮಂತ್ರಿಗಳು ವಿನಂತಿ ಮಾಡ್ಕೊತೀವಿ. ಸುಮ್ಮನೆ ಮರುಪರಿಶೀಲನೆ ಮಾಡೋಕ್ಕೆ ಬಂದ್ ಮಾಡೋಕ್ಕೆ ಹೋಗಿಲ್ಲ. ಬಂದ್ ಮಾಡೋದನ್ನೇ ಇಲ್ಲ. ಅದರ ಏನೇನು ಕಡಿಮೆ ಮಾಡಬೇಕು, ಲಿಮಿಟ್ ಎಷ್ಟು ಇರಬೇಕು. ಈಗ ನೀವು ಇಲ್ಲಿಂದ ಬೆಂಗಳೂರು ಹೋಗ್ತಾನೋ ಇಟ್ಬಿಟ್ಟಿರಿ. ಬೆಂಗಳೂರು ಹೋಗೋರು ಯಾರು ನಮಗೆ ಓಟ್ ಹಾಕೋದಿಲ್ಲ ನಮ್ಮ ಪಕ್ಷಕ್ಕೆ. ಅದಕ್ಕೆ ಅವ್ರಿಗೆ ಒಂದು ಆಸ್ಪತ್ರೆ, ಒಂದು ಮಾರ್ಕೆಟು, ಜಿಲ್ಲಾ ಕೇಂದ್ರಕ್ಕೆ ಹೋಗೋಕ್ಕೆ ಏನೈತಿ ಅಷ್ಟು ಮಾಡಪ್ಪ ವಿನಂತಿ ಮಾಡ್ಬೇಕಂತ ಮಾಡಿದ್ದೀವಿ. ಪತ್ರ ಭೇಟಿ ಹಾಕಿದ್ರೆ ಪತ್ರ ಮುಖ್ಯನೂ ಕೊಡ್ತೀವಿ. ಬಾಗಲಕೋಟೆ ಹಿನ್ನಡೆಗೆ ಯಾರ್ಯಾರು ನಮ್ಮದು ಈ ಪಂಚ ಗ್ಯಾರಂಟಿ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ, ಸಂಪೂರ್ಣವಾಗಿ ಅದಕ್ಕೆ ಎಲ್ಲ ಸರ್ಕಾರದ ಯೋಜನೆ ತೊಗೊಂಡು ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡಿದ್ದಕ್ಕಾಗಿದೆ. ಆಮೇಲೆ ಜಾತಿಯ ಆಧಾರದ ಮೇಲೆ ವೋಟ್ ಆಗಿದೆ. ಬಡವರು ಹಾಕೋರು ಹಾಕ್ಯಾರ, ದೊಡ್ಡ ಸಮಾಜದವ್ರು ಕೈ ಕೊಟ್ಟಾರ. ಎಲ್ಲ ಮೂಲಭೂತ ಸೌಕರ್ಯ ಇರಬೇಕು. ವೋಟ್ ಹಾಕೋ ಮಾತ್ರ ಬೇಡ.